ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫೇಮಸ್ ಯೂಟ್ಯೂಬರ್ಸ್, ಘೋಸ್ಟ್ ಹಂಟರ್ಸ್ ಮತ್ತು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಜೊತೆ ನಡೆದಿರೋ ನಿಜವಾದ ಇನ್ಸಿಡೆಂಟ್ಗಳ ಬಗ್ಗೆ ಹೇಳ್ತೀನಿ. ಹಾಗೆ ಅವರು ತಮ್ಮ ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಮಾಡಿರೋ ಪ್ರೂಫ್ಸ್, ಎವಿಡೆನ್ಸ್ ಮತ್ತು ಫೋಟೋಗಳನ್ನ ಕೂಡ ನಿಮಗೆ ತೋರಿಸ್ತೀನಿ. ಅವರ ಇಡೀ ಕಥೆಯನ್ನು ತಿಳ್ಕೊಂಡ ನಂತರ ಮತ್ತು ಈ ಎವಿಡೆನ್ಸ್ಗಳನ್ನ ನೋಡಿದ ಮೇಲೆ ಈ ಇಡೀ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಅಷ್ಟೇ ಭಯಾನಕವಾಗಿರುತ್ತೆ. ಅಲ್ಲದೆ ಈ ಎಲ್ಲ ವಿಡಿಯೋಗಳ ಕೇವಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಮಾತ್ರ. ಈ ವಿಷಯಗಳನ್ನ ನೀವು ನಂಬಲೇಬೇಕು ಅಂತ ನಾನು ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಫೋರ್ಸ್ ಮಾಡ್ತಿಲ್ಲ. ಸೊ ಲೈಟ್ಸ್ ಆಫ್ ಮಾಡಿ, ಹೆಡ್ಫೋನ್ಸ್ ಹಾಕ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಜಸ್ಟ್ ರಿಲ್ಯಾಕ್ಸ್, ಎಂಜಾಯ್ ದ ವಿಡಿಯೋ. ವೆಲ್ಕಮ್ ಟು ಕತ್ತಲ ಲೋಕ. ಫೋರ್ತ್ ವಾಲ್ ಅನ್ನೋದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಮತ್ತು ವಿಡಿಯೋಗ್ರಾಫರ್ಸ್ ತಂಡ ನಡೆಸ್ತಿರೋ ಒಂದು ಯೂಟ್ಯೂಬ್ ಚಾನಲ್. ಈ ಚಾನಲ್ ಏಕೆ ಡಿಫ್ರೆಂಟ್ ಅಂದರೆ, ಈ ಟೀಮ್ನ ಮೈನ್ ಫೋಕಸ್ ಹಾಳು ಬಿದ್ದ ಮತ್ತು ದೆವ್ವದ ಕಾಟ ಇರೋ ಹಾಂಟೆಡ್ ಪ್ರಾಪರ್ಟಿಗಳ ಮೇಲಿರುತ್ತೆ. ತುಂಬ ಜನ ತಮ್ಮ ಪ್ರಾಪರ್ಟಿಗಳಲ್ಲಿ ನಡೆಯೋ ಪ್ಯಾರಾನಾರ್ಮಲ್ ಘಟನೆಗಳ ಬಗ್ಗೆ ಫೋರ್ತ್ ವಾಲ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲೊಬ್ಬರು ರೇ ಅನ್ನೋ ಮಹಿಳೆ. ಸ್ವಲ್ಪ ದಿನಗಳ ಹಿಂದೆ ರೇ ಅನ್ನೋ ಮಹಿಳೆಯ ಪ್ರಾಪರ್ಟಿಯಲ್ಲಿ ತುಂಬ ವಿಚಿತ್ರವಾದ ಇನ್ಸಿಡೆಂಟ್ಸ್ ನಡೀತಿತ್ತು. ಅದಕ್ಕೆ ಭಯ ಬಿದ್ದು ಅವಳು ಈ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಫೋರ್ತ್ ವಾಲ್ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾಳೆ. ಬೆಟ್ಟದ ಹತ್ರ ಅವಳದೊಂದು ಜಾಗ ಇತ್ತು. ಅದರಲ್ಲಿ ಒಂದು ಹಳೆ ಮನೆ ಇತ್ತು. ಆ ಮನೆ ಬಗ್ಗೆ ಅವಳು ಯಾವತ್ತೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ಆ ಮನೆಯನ್ನು ಯೂಸ್ ಮಾಡೋಕ್ಕೆ ರಿನೋವೇಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿದಾಗ ಅವಳಿಗೆ ಮನೆ ಒಳಗಡೆ ತುಂಬ ವಿಚಿತ್ರವಾದ ಅನುಭವಗಳಾದವು. ಅದಕ್ಕೆ ಭಯ ಬಿದ್ದು ಆ ಮನೆಗೆ ಒಂದು ಇನ್ವೆಸ್ಟಿಗೇಟ್ ಮಾಡಿ ಅಂತ ರೇ ಫೋರ್ತ್ ವಾಲ್ ಟೀಮ್ಗೆ ರಿಕ್ವೆಸ್ಟ್ ಮಾಡ್ತಾಳೆ. ಆದರೆ ಫೋರ್ತ್ ವಾಲ್ ಟೀಮ್ ಆ ಮನೆಯ ಬಗ್ಗೆ ಮತ್ತು ಹಳೆಯ ಓನರ್ಸ್ ಬಗ್ಗೆ ಕೇಳಿದಾಗ ರೇಗೆ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಯಾಕೆಂದರೆ ಆ ಪ್ರಾಪರ್ಟಿನ ಅವಳ ತಂದೆ ಪರ್ಚೇಸ್ ಮಾಡಿದ್ರು. ಸೊ ಮನೆಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಕ್ಕೆ ಆ ಏರಿಯಾದ ಲೋಕಲ್ಸ್ ಹತ್ರ ಆ ಟೀಮ್ ಮಾತಾಡ್ತಾರೆ. ಪಕ್ಕದ ಮನೆಯವರು ಏನು ಹೇಳ್ತಾರಂದರೆ, 50 ವರ್ಷದ ಹಿಂದೆ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತು ಅವನ 4 ಜನ ಗಂಡು ಮಕ್ಕಳಿರ್ತಿದ್ರು. ಆದರೆ ಏನೋ ವಿಚಿತ್ರ ರೀಸನ್ನಿಂದ ಆ ವ್ಯಕ್ತಿ ಮಾತ್ರ ಹೊರಗೆ ಕಾಣಿಸ್ತಿದ್ದ. ಆ 4 ಜನ ಮಕ್ಕಳು ಯಾವತ್ತೂ ಹೊರಗೆ ಬರ್ತಿರಲಿಲ್ಲ. ಆ ಕಾರಣಕ್ಕೆ ಬಹುಶಃ 4 ಮಕ್ಕಳನ್ನು ಅಲ್ಲಿ ಬಲವಂತವಾಗಿ ಹೂಡು ಹಾಕಿದ್ದಾರೆ ಅಂತ ಊರಲ್ಲಿ ತುಂಬ ರೂಮರ್ಸ್ ಇದ್ವು. ಕೊನೆಗೆ ಆ ಫ್ಯಾಮಿಲಿಯೇ ನಿಗೂಢವಾಗಿ ಸತ್ತು ಹೋಯಿತು. ಮನೆಯ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ಮೇಲೆ ಫೋರ್ತ್ ವಾಲ್ ಟೀಮ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ರೆಡಿ ಆಯಿತು. ಈಗ ಮೇನ್ ಕ್ವೆಶ್ಚನ್ ಏನಂದರೆ, ರೇಗೆ ಆದ ವಿಚಿತ್ರ ಘಟನೆಗಳ ಹಿಂದೆ ಆ ಸತ್ತು ಹೋದ ಫ್ಯಾಮಿಲಿಯ ಕೈವಾಡ ಏನಾದರೂ ಇದೆಯಾ ಅಂತ ಪತ್ತೆ ಮಾಡೋದಾಗಿತ್ತು. ಫೋರ್ತ್ ವಾಲ್ ಟೀಮ್ ತನ್ನ ಕ್ಯಾಮ್ರಾಮ್ಯಾನ್ ಅಲೆಕ್ಸ್ನನ್ನು ಮಿಡ್ನೈಟ್ ಆ ಮನೆಗೆ ಕಳಿಸೋಕೆ ಡಿಸೈಡ್ ಮಾಡುತ್ತೆ. ಸೊ ದಟ್ ಅವನು ಆ ಮನೆಯನ್ನು ಡಾಕ್ಯುಮೆಂಟ್ ಮಾಡಬಹುದು ಅಂತ. ಆದರೆ ಮೊದಲಿಂದಲೂ ಅಲೆಕ್ಸ್ ಮನೆ ಒಳಗಡೆ ಹೋಗೋಕ್ಕೆ ತುಂಬ ರೆಸಿಸ್ಟ್ ಮಾಡ್ತಿದ್ದ. ಅವನಿಗೆ ಮನೆ ಒಳಗಡೆ ಹೋಗೋಕ್ಕೆ ತುಂಬಾ ಭಯ ಆಗ್ತಿತ್ತು. ಅಲ್ಲದೆ ಬೇರೆ ಇನ್ವೆಸ್ಟಿಗೇಷನ್ ಥರ ತುಂಬ ಟೈಮ್ ತಗೊಳ್ಳೋ ಬದಲು ಅಲ್ಲಿ ತಕ್ಷಣವೇ ಒಂದು ಬಾಗಿಲು ತನ್ನಷ್ಟಕ್ಕೆ ತಾನೇ ಮೂವ್ ಆಗೋದು ಕ್ಯಾಪ್ಚರ್ ಆಗುತ್ತೆ. ಇದು ಅವನ ಭಯವನ್ನು ಇನ್ನೂ ಜಾಸ್ತಿ ಮಾಡುತ್ತೆ.
ಮೊದಲ ನೋಟಕ್ಕೆ ಬಾಗಿಲು ಈ ರೀತಿ ಸ್ಲೈಡ್ ಆಗೋದು ತುಂಬ ವಿಯರ್ಡ್ ಆಗಿ ಕಾಣಿಸುತ್ತೆ. ಯಾರೋ ಆ ಕಡೆಯಿಂದ ಬಾಗಿಲನ್ನು ನುಗ್ತಿದ್ದಾರೇನೋ ಅನ್ನೋ ಹಾಗೆ ಫೀಲ್ ಆಗುತ್ತೆ. ಆದರೆ ಅಲೆಕ್ಸ್ ಹತ್ರ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಜೊತೆಗೆ ಇಂತಹ ಸ್ಲೈಡಿಂಗ್ ಡೋರ್ಸ್ ಸುಲಭವಾಗಿ ಮೂವ್ ಆಗಬೇಕು ಅಂದರೆ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು. ಆದರೆ ಆ ಮನೆ ಎಷ್ಟೋ ವರ್ಷದಿಂದ ಅಬಂಡನ್ ಆಗಿತ್ತು, ಹಾಗಾಗಿ ಬಾಗಿಲು ಅಷ್ಟು ಜೋರಾಗಿ ಮೂವ್ ಆಗಿದ್ದು ಖಂಡಿತ ನಾರ್ಮಲ್ ವಿಷಯ ಅಂತೂ ಅಲ್ವೇ ಅಲ್ಲ. ಮನೆಯ ಬೇರೆ ಬೇರೆ ರೂಮ್ಗಳನ್ನು ಸ್ವಲ್ಪ ಟೈಮ್ ಕ್ಯಾಪ್ಚರ್ ಮಾಡಿದ ಮೇಲೆ ಅಲೆಕ್ಸ್ಗೆ ಅಲ್ಲಿ ಏನೋ ವಿಚಿತ್ರವಾಗಿ ಕಾಣಿಸ್ತಿರಲ್ಲ. ಸೊ ಅವನು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದರೆ ವಾಕ್ವೇಗೆ ಬಂದ ತಕ್ಷಣ ಅವನ ಎದುರುಗಡೆ ಇದ್ದ ಗ್ಲಾಸ್ ಡೋರ್ನಲ್ಲಿ ಒಂದು ಫೇಂಟೆಡ್ ವೈಟ್ ಫಿಗರ್ ಮೂವ್ ಆಗೋದು ಕಾಣಿಸುತ್ತೆ. ಅದು ನೋಡೋಕ್ಕೆ ತುಂಬ ಚಿಕ್ಕದಾಗಿತ್ತು. ಆದರೆ ಆ ಫಿಗರ್ ಕ್ಯಾಪ್ಚರ್ ಆದ ತಕ್ಷಣ ಮನೆಯ ಇನ್ನೊಂದು ಕಡೆಯಿಂದ ತುಂಬ ಜೋರಾಗಿ ಸೌಂಡ್ ಬರುತ್ತೆ. ಯಾರೋ ಅಲೆಕ್ಸ್ನನ್ನು ಒಳಗೆ ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿರೋ ಹಾಗೆ ಆ ಸೌಂಡ್ ಇತ್ತು. ಆದರೂ ಹೇಗೋ ಧೈರ್ಯ ಮಾಡಿ ಅಲೆಕ್ಸ್ ಆ ರೂಮ್ ಬಾಗಿಲನ್ನು ತೆಗಿತಾನೆ. ಆ ಕಡೆ ಯಾರೂ ಇರಲ್ಲ. ಇದಾದಮೇಲೆ ಇಲ್ಲಿಂದ ಹೊರಗೆ ಹೋಗೋದೇ ಬೆಟರ್ ಅಂತ ಡಿಸೈಡ್ ಮಾಡ್ತಾನೆ. ಈ ಇನ್ಸಿಡೆಂಟ್ ಆದಮೇಲೆ ಅಲೆಕ್ಸ್ ತುಂಬಾ ಭಯದಲ್ಲಿರ್ತಾನೆ. ಸೊ ಆ ಮನೆಯನ್ನು ಇನ್ವೆಸ್ಟಿಗೇಟ್ ಮಾಡೋ ರಿಕ್ವೆಸ್ಟನ್ನು ಕಂಪ್ಲೀಟಾಗಿ ಡಿನೈ ಮಾಡ್ತಾನೆ. ಕೆಲವು ತಿಂಗಳುಗಳ ನಂತರ ಫೋರ್ತ್ ವಾಲ್ ಟೀಮ್ 2ನೇ ಕ್ಯಾಮ್ರಾಮನ್ ಆದ ಮಾರ್ಕ್ನನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಕಳಿಸ್ತಾರೆ. ಮಾರ್ಕ್ ಕರೆಕ್ಟಾಗಿ ಎಲ್ಲಿ ಲಾಸ್ಟ್ ಟೈಮ್ ಆ ವೈಟ್ ಫಿಗರ್ ಕಾಣಿಸ್ತೋ ಅದೇ ಜಾಗದಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ತುಂಬ ಹೊತ್ತು ಇನ್ಸ್ಪೆಕ್ಟ್ ಮಾಡಿದ್ಮೇಲೆ ಮಾರ್ಕ್ಗೆ ಸಡನ್ನಾಗಿ ಮೈ ಜುಮ್ ಅನಿಸುತ್ತೆ. ಅವನ ಬೆನ್ನ ಹಿಂದೆ ಏನೋ ಇದೆ ಅನ್ನೋ ಫೀಲ್ ಆಗುತ್ತೆ. ಆದರೆ ಅವನು ಕ್ಯಾಮ್ರಾ ತಿರುಗಿಸಿ ನೋಡಿದ್ರೆ ಅಲ್ಲಿ ಯಾರೂ ಇರಲ್ಲ. ಆದರೆ ಆಮೇಲೆ ಫುಟೇಜ್ ಎನ್ಹ್ಯಾನ್ಸ್ ಮಾಡಿ ತುಂಬ ಕೇರ್ಫುಲ್ಲಾಗಿ ನೋಡಿದಾಗ ಲಾಸ್ಟ್ ಟೈಮ್ ಕ್ಯಾಪ್ಚರ್ ಆಗಿದ್ದ ಅದೇ ಫಿಗರ್ ಇದು ಅಂತ ಟೀಮ್ಗೆ ಕನ್ಫರ್ಮ್ ಆಗುತ್ತೆ. ಯಾಕಂದರೆ 2 ಆಕೃತಿಗಳು ನೋಡೋಕ್ಕೆ ಒಂದೇ ಥರ ಇರ್ತವೆ. ಆದರೆ ಆ ಟೈಮಲ್ಲಿ ಮಾರ್ಕ್ಗೆ ಈ ವಿಷಯ ಗೊತ್ತಿರಲಿಲ್ಲ. ಸೊ ಅವನು ಒಂದು ನೈಟ್ ವಿಷನ್ ಕ್ಯಾಮ್ರಾನ ಮನೇಲಿ ಫಿಕ್ಸ್ ಮಾಡಿ ವಾಪಸ್ ಬರ್ತಾನೆ. ತುಂಬ ಟೈಮ್ ಆಗುತ್ತೆ. ಫೋರ್ತ್ ವಾಲ್ ಟೀಮ್ ರೆಗ್ಯುಲರ್ ಆಗಿ ಆ ನೈಟ್ ವಿಷನ್ ಕ್ಯಾಮ್ರಾಗಳನ್ನು ಮಾನಿಟರ್ ಮಾಡ್ತಿರ್ತಾರೆ. ತುಂಬ ದಿನಗಳವರೆಗೆ ಯಾವುದೇ ಆ್ಯಕ್ಟಿವಿಟಿ ಕಾಣಿಸ್ದೇ ಇದ್ದಾಗ ಟೀಮ್ ಮಾರ್ಕ್ನನ್ನು ಮತ್ತೆ ಕ್ಯಾಮ್ರಾಗಳನ್ನು ಚೆಕ್ ಮಾಡೋಕ್ಕೆ ಕಳಿಸ್ತಾರೆ. ಆದರೆ ಈ ಸಲ ಮಾರ್ಕ್ ಮನೆಯ ಬೇರೆ ಎಕ್ಸ್ಪ್ಲೋರ್ ಮಾಡದ ಅನ್ಎಕ್ಸ್ಪ್ಲೋರ್ಡ್ ಜಾಗಗಳನ್ನು ನೋಡೋಕ್ಕೆ ಡಿಸೈಡ್ ಮಾಡ್ತಾನೆ. ಹಾಗೆ ಮನೆ ಹಿತ್ತಲಲ್ಲಿ ಇರೋ ಒಂದು ಸಣ್ಣ ಬಾವಿಯನ್ನು ಪತ್ತೆ ಹಚ್ತಾನೆ. ಇದನ್ನು ನೋಡಿ ಮಾರ್ಕ್ ತುಂಬ ಶಾಕ್ ಆಗ್ತಾನೆ ಮತ್ತು ಕ್ಯೂರಿಯಾಸಿಟಿಯಿಂದ ಆ ಬಾವಿಯ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾರ್ಕ್ ಆ ಬಾವಿಯೊಳಗೆ ಇಣುಕಿ ನೋಡಿದ ತಕ್ಷಣ ಯಾವುದೋ ಕಾರಣಕ್ಕೆ ಅವನಿಗೆ ತುಂಬ ಅನ್ಈಸಿ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕ್ ಹೊರಗಡೆ ಬಾವಿಯನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾಗಲೇ ಒಂದು ಸ್ಟ್ರೇಂಜ್ ಕೋಇನ್ಸಿಡೆನ್ಸ್ ಅಂದರೆ ಕರೆಕ್ಟಾಗಿ ಅದೇ ಟೈಮ್ಗೆ ಮನೆಯ ಒಳಗಡೆ ಇದ್ದ ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ಏನೋ ಒಂದು ಕ್ಯಾಪ್ಚರ್ ಆಗುತ್ತೆ. ಅದನ್ನು ನೋಡಿದ್ಮೇಲೆ ಫೋರ್ತ್ ವಾಲ್ ಟೀಮ್ ತಾವೇ ಇನ್ವೆಸ್ಟಿಗೇಷನ್ ಅನ್ನು ಅಲ್ಲೇ ನಿಲ್ಲಿಸೋಕೆ ಡಿಸೈಡ್ ಮಾಡ್ತಾರೆ. ನೈಟ್ ವಿಷನ್ ಕ್ಯಾಮ್ರಾದಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ರೂಮ್ನ ಕಿಟಕಿ ಹತ್ರ ಮತ್ತೊಮ್ಮೆ ಆ ಮುಸುಕಾದ ವೈಟ್ ಫಿಗರ್ ಕಾಣಿಸುತ್ತೆ. ಡಿಫ್ರೆನ್ಸ್ ಏನಂದರೆ ಈ ಬಾರಿ ಅದು ಇನ್ನೂ ಬ್ರೈಟ್ ಆಗಿ ತುಂಬಾ ಕ್ರೀಪಿ ಆಗಿತ್ತು. ಈ ಇನ್ವೆಸ್ಟಿಗೇಷನ್ನಲ್ಲಿ ಫೋರ್ತ್ ವಾಲ್ ಟೀಮ್ಗೆ ಮನೆ ಒಳಗಡೆ ಸಾಕಷ್ಟು ಬಾರಿ ಆ ವೈಟ್ ಎಂಟಿಟೀಸ್ ಕಾಣಿಸ್ಕೊಂಡ್ವು. ಬಟ್ ಈ ಇಡೀ ವಿಷಯವನ್ನು ಇನ್ನೂ ಸ್ಕೇರಿಯಾಗಿ ಮಾಡೋದೇನೆಂದರೆ ಈ ಫಿಗರ್ಸ್ ಎಲ್ಲ ಕ್ಯಾಪ್ಚರ್ ಆಗಿದ್ದು ಮನೆಯ ಅದೇ ಜಾಗದಲ್ಲಿ, ಎಲ್ಲಿ
ಸತತವಾಗಿ 4 ರೂಮ್ಗಳಿದ್ವು ಅಲ್ಲಿ. ಮನೆಯ ಈ 4 ರೂಮ್ಗಳನ್ನು ಹಳೆಯ ಫ್ಯಾಮಿಲಿಯ 4 ಜನ ಗಂಡು ಮಕ್ಕಳಿಗೆ ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ಬಹುಶಃ ಅದೇ ರೂಮ್ಗಳಲ್ಲಿ ಆ ಮಕ್ಕಳು ವಾಸಿಸ್ತಿದ್ರು ಅಂತ ಅನಿಸುತ್ತೆ. ಬಹುಶಃ ಇವತ್ತಿಗೂ ಆ ಮನೆಯಲ್ಲಿ ಕಾಡ್ತಿರೋದು ಆ 4 ಆತ್ಮಗಳೇ ಇರಬಹುದು. ಇವತ್ತಿನ ಮತ್ತೊಂದು ಕತೆ ಫ್ಲೋರಿಡಾದ ಒಬ್ಬ ಯೂಟ್ಯೂಬರ್ ಜೊತೆ ನಡೆದ ನಿಜವಾದ ಇನ್ಸಿಡೆಂಟ್. ಮೈಕಲ್ 2880. ಮೈಕಲ್ ಒಬ್ಬ ನ್ಯೂ ಲೈವ್ ಸ್ಟ್ರೀಮರ್. ಅವನು ರೆಗ್ಯುಲರ್ ಆಗಿ ತನ್ನ ಗೇಮಿಂಗ್ ಲೈವ್ ಸ್ಟ್ರೀಮ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿರ್ತಾನೆ. ಹಿಂದಿನ ಕೇಸ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಸ್ ಅಥವಾ ಗೋಸ್ಟ್ ಹಂಟರ್ಸ್ ರೆಕಾರ್ಡ್ ಮಾಡಿದ ಎವಿಡೆನ್ಸ್ ಬಗ್ಗೆ ಇತ್ತು. ಆದರೆ ಮೈಕಲ್ ಕೇಸ್ ಅದಕ್ಕಿಂತ ತುಂಬಾನೇ ಡಿಫ್ರೆಂಟ್. ನೀವೇ ಯೋಚನೆ ಮಾಡಿ, ಒಬ್ಬ ನಾರ್ಮಲ್ ಗೇಮಿಂಗ್ ಸ್ಟ್ರೀಮರ್ ಯಾಕೆ ಸಡನ್ ಆಗಿ ತನ್ನ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾನೆ ಮತ್ತು ಅದನ್ನು ಯಾಕೆ ಚಾನಲ್ನಲ್ಲಿ ಶೇರ್ ಮಾಡ್ತಾನೆ? ಮೈಕಲ್ ಒಬ್ಬ ಕನ್ಸಿಸ್ಟೆಂಟ್ ಗೇಮರ್. ಅಂದರೆ ಅವನ ಕಂಟೆಂಟ್ಗೂ ಮತ್ತು ಅವನ ಈ ಘಟನೆಗೂ ಯಾವುದೇ ಸಂಬಂಧ ಇರಲಿಲ್ಲ. ಇದೇ ಫ್ಯಾಕ್ಟ್ ಮೈಕಲ್ನ ಕಥೆಯನ್ನು ತುಂಬ ಕ್ರೀಪಿಯಾಗಿ ಮಾಡುತ್ತೆ. ಜೊತೆಗೆ ಇದು ಕಂಪ್ಲೀಟ್ ಆಗಿ ಜೆನ್ಯೂನ್ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಮೈಕಲ್ನ ತಾಯಿ ತುಂಬ ದಿನಗಳಿಂದ ಒಂದು ವಿಷಯ ಹೇಳ್ತಿದ್ರು. ಅದೇನೆಂದರೆ, ಪ್ರತಿದಿನ ಮುಂಜಾನೆ ಯಾರೋ ಅಥವಾ ಯಾವುದೋ ಒಂದು ವಸ್ತು ಅವರ ಬೆಡ್ರೂಮ್ ಕಿಟಕಿ ಹತ್ತಿರ ಬಂದು ಟ್ಯಾಪ್ ಮಾಡ್ತಿದೆ ಅಂತ. ಇದರಿಂದ ಅವರ ನಿದ್ದೆ ಹಾಳಾಗ್ತಿತ್ತು. ಮೈಕಲ್ ಅವರ ತಂದೆ ಹತ್ರ ಹೇಳಿದಾಗ ಇದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಿದ್ರು. ಯಾಕೆಂದರೆ ಅವರ ಬ್ಯಾಕ್ ಯಾರ್ಡ್ 7 ಅಡಿ ಎತ್ತರದ ಫೆನ್ಸಿಂದ ಕವರ್ ಆಗಿತ್ತು. ಅಂದರೆ ಅಲ್ಲಿ ಯಾರು ಬರೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಅವರ ನಂಬಿಕೆ. ಆದರೂ ಮೈಕಲ್ ತಾಯಿ ಪದೇ ಪದೇ ಇದೇ ವಿಷಯವನ್ನು ಹೇಳ್ತಿದ್ರು. ಕಂಪ್ಲೇಂಟ್ ನಿಲ್ಲೇ ಇಲ್ಲ. ಕೊನೆಗೆ ಇದು ತುಂಬ ವರಿ ಮಾಡೋ ವಿಷಯ ಆಯಿತು. ಫೈನಲಿ ಮೈಕಲ್ ತಂದೆ ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ತಂದು ಆ ಕಿಟಕಿಯ ಕಡೆಗೆ ಪಾಯಿಂಟ್ ಮಾಡಿ ಫಿಕ್ಸ್ ಮಾಡಿದ್ರು. ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಕಾರ್ಡಿಂಗ್ ನೋಡಿ ಎಲ್ಲರಿಗೂ ಮೈ ಜುಮ್ ಅಂದ್ಬಿಡ್ತು. The security light turns on. It picks up. And then it walks back. It's at the corner of the house. You see him walking? It's like a short guy. Era un fuoco chiquitico. And then you see the trees move. Y los árboles se movió. Y camina, es una persona, no es una persona chiquitica, muy chiquitica. ಸೆಕ್ಯೂರಿಟಿಯ ಲೈಟ್ ಆನ್ ಆದಾಗ ಕ್ಯಾಮ್ರಾದಲ್ಲಿ ಎಂಥದ್ದೋ ಅನ್ಎಕ್ಸ್ಪೆಕ್ಟೆಡ್ ವಿಷಯ ರೆಕಾರ್ಡ್ ಆಗಿತ್ತು. ಅದು ಆ ಫ್ಯಾಮಿಲಿಗೆ ಶಾಕ್ ಕೊಡ್ತು. ಅವರು ತಮ್ಮ ಲೈಫ್ನಲ್ಲಿ ಎಂದೂ ನೋಡಿರದ, ಕಲ್ಪನೆ ಕೂಡ ಮಾಡಿರದಂತಹ ಕ್ರೀಪಿ ದೃಶ್ಯ ಅದಾಗಿತ್ತು. ಫುಟೇಜ್ ಪ್ರಕಾರ ಆವಾಗ ಟೈಮ್ ಮುಂಜಾನೆ 4:27. ಮನೆಯ ಹಿತ್ತಲಿನ ಮೂಲೆಯಿಂದ ಒಂದು ಬಿಳಿ ಆಕೃತಿ ಹೊರಬಂದು ಮರಗಳ ಕಡೆಗೆ ಹೋಗೋದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಮೊದಲ ನೋಟಕ್ಕೆ ಮೈಕಲ್ ಮತ್ತು ಅವನ ಪೇರೆಂಟ್ಸ್ ಇದನ್ನು ಕೇವಲ ಒಂದು ಕ್ಯಾಮ್ರಾ ಗ್ಲಿಚ್ ಅಂತ ಅನ್ಕೋತಾರೆ. ಯಾಕಂದರೆ ಈ ಹಿಂದೆ ಕೂಡ ತುಂಬ ಸೆಕ್ಯೂರಿಟಿ ಕ್ಯಾಮ್ರಾಗಳಲ್ಲಿ ಇಂತಹ ವೈಟ್ ಕ್ರೀಪಿ ಫಿಗರ್ಸ್ ಕಾಣಿಸ್ಕೊಂಡಿದ್ದನ್ನು ಅವರು ನೋಡಿರ್ತಾರೆ. ಆದರೆ ಈ ಬಾರಿ ಫುಟೇಜನ್ನು ತುಂಬ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದಾಗ ಅವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆ ವೈಟ್ ಫಿಗರ್ ಮೂವ್ ಆಗ್ತಿದ್ದಾಗ ಸುತ್ತಮುತ್ತ ಇದ್ದ ಮರಗಳು ಮತ್ತು ಪೊದೆಗಳು ಕೂಡ ಕದಲುತ್ತಿದ್ವು. ಅಂದರೆ ಅದು ಬರೀ ಕಣ್ಣಿನ ಭ್ರಮೆ ಅಥವಾ ಕ್ಯಾಮ್ರಾ ಗ್ಲಿಚ್ ಆಗಿರಲಿಲ್ಲ. ಯಾವುದೋ ಒಂದು ರಿಯಲ್ ಫಿಸಿಕಲ್ ಎಂಟಿಟಿ ಅಲ್ಲಿಂದ ಪಾಸ್ ಆಗ್ತಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ.
ಆ ವೈಟ್ ಪ್ರೆಸೆನ್ಸ್ನ ಪ್ರಭಾವ ಎಷ್ಟಿತ್ತಂದ್ರೆ ರಿಯಾಲಿಟಿಯಲ್ಲೇ ಮರಗಳು ಕದಲೋ ಅಷ್ಟು ಪವರ್ಫುಲ್ ಆಗಿತ್ತು. ಆ ಮೂವ್ಮೆಂಟ್ ಕ್ಯಾಮ್ರಾದಲ್ಲಿ ಎಷ್ಟೊಂದು ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿತ್ತಂದ್ರೆ ಅದನ್ನ ನೋಡಿ ಯಾರಿಗಾದರೂ ಮೈ ಜುಮ್ ಅನ್ಸತ್ತೆ. ಈ ವಿಷಯ ಮೈಕಲ್ ಮತ್ತು ಅವನ ಇಡೀ ಫ್ಯಾಮಿಲಿಯನ್ನ ತುಂಬಾನೇ ಸ್ಕೇರ್ ಮಾಡುತ್ತೆ. ಯಾಕಂದ್ರೆ ಅದು ಒಂದು ಟ್ರಾನ್ಸ್ಪರೆಂಟ್ ಎಂಟಿಟಿ ಆಗಿದ್ದು ಪ್ರತಿ ದಿನ ಮುಂಜಾನೆ ಮೈಕಲ್ ತಾಯಿಯ ಕಿಟಕಿ ಹತ್ರ ಬಂದು ಆ ರೀತಿ ಟ್ಯಾಪಿಂಗ್ ಸೌಂಡ್ಸ್ ಮಾಡಿ ಅವರನ್ನ ಎಬ್ಬಿಸ್ತಿತ್ತು ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಎಲ್ಲಕ್ಕಿಂತ ಕ್ರೀಪಿ ವಿಷಯ ಏನಂದ್ರೆ ಆ ಎಂಟಿಟಿ ಯಾರು ಮತ್ತು ಅದು ಯಾಕೆ ಪದೇ ಪದೇ ಮನೆ ಹತ್ರ ಬಂದು ಈ ರೀತಿ ಮಾಡ್ತಿದೆ ಅನ್ನೋದರ ಹಿಂದೆ ಅದರ ಇಂಟೆನ್ಷನ್ ಏನು ಅನ್ನೋದರ ಬಗ್ಗೆ ಯಾರಿಗೂ ಯಾವುದೇ ಐಡಿಯಾ ಅಥವಾ ಕ್ಲೂ ಇರಲಿಲ್ಲ. ಪಿಡ್ಮಾಂಟ್ ತನ್ನ ರಿಚ್ ಹಿಸ್ಟಾರಿಕ್ ಹೆರಿಟೇಜ್ ಮತ್ತು ಬ್ಯೂಟಿಫುಲ್ ಹಿಲ್ ಟೌನ್ಸ್ನಿಂದ ವರ್ಲ್ಡ್ ಫೇಮಸ್. ಆದರೆ ಈ ಸೌಂದರ್ಯದ ಆಚೆಗೆ ಪಿಡ್ಮಾಂಟ್ನಲ್ಲಿ ತುಂಬ ಫೇಮಸ್ ಮತ್ತು ಕ್ರೀಪಿ ಅರ್ಬನ್ ಲೆಜೆಂಡ್ಸ್ ಕೂಡ ಇವೆ. ಲೆಜೆಂಡ್ಸ್ ಪ್ರಕಾರ ಮಿಸ್ಲಿನಾ ಅನ್ನೋ ಮಹಿಳೆ ಪಿಡ್ಮಾಂಟ್ನ ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ಹಸ್ಬೆಂಡ್ ಜೊತೆ ವಾಸಿಸ್ತಿದ್ಲು. ಈ ಕತೆ ಪ್ರಕಾರ ಅವಳು ಶಾಪಗ್ರಸ್ತಳಾಗಿದ್ಲು ಮತ್ತು ಅವಳ ಕಣ್ಣಿಗೆ ಯಾರು ಬೀಳ್ತಿದ್ರೋ ಅವರ ಮೇಲೂ ಏನೋ ಒಂದು ಬ್ಯಾಡ್ ಲಕ್ ಬರ್ತಿತ್ತು. ತುಂಬಾ ಜನ ಗಾಯಗೊಳ್ತಿದ್ರು, ಕಾಯಿಲೆಗೆ ಬೀಳ್ತಿದ್ರು. ಇನ್ನೂ ವರ್ಸ್ಟ್ ಕೇಸ್ ಅಲ್ಲಿ ಜನರಿಗೆ ಫಿಸಿಕಲ್ ಡಿಸಬಿಲಿಟಿ ಕೂಡ ಆಗ್ತಿತ್ತು. ಈ ಕಾರಣಕ್ಕೆ ಲೋಕಲ್ ಜನರಲ್ಲಿ ಒಂದು ಮಾತು ಹಬ್ಬಿತ್ತು, ಮಿಸ್ಲಿನಾ ನಿಜಕ್ಕೂ ಒಬ್ಬ ವಿಚ್ ಅಥವಾ ಮಾಟಗಾತಿ ಅಂತ. ಅವಳು ಡಾರ್ಕ್ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅಂತಾನೆ ತುಂಬಾ ಜನ ನಂಬಿದ್ರು. ಇದರ ಪರಿಣಾಮವಾಗಿ ಹಳ್ಳಿಯವರೆಲ್ಲ ಸೇರಿ ಮಿಸ್ಲಿನಾಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಕೊನೆಗೆ ಅವಳನ್ನು ಜೀವಂತವಾಗಿ ಸುಟ್ಟಾಕ್ತಾರೆ. ಆದ್ರೆ ಮಿಸ್ಲಿನಾ ಒಬ್ಬ ಪವರ್ಫುಲ್ ಮಾಟಗಾತಿಯಾಗಿದ್ದರಿಂದ ಅಂದಿನಿಂದ ಆ ಪಿಡ್ಮಾಂಟ್ ಏರಿಯಾ ಫುಲ್ ಹಾಂಟೆಡ್ ಆಗಿಬಿಡುತ್ತೆ. ಅದಕ್ಕೆ ಆ ಜಾಗವನ್ನು ಬ್ರಿಕ್ಟಿಲ್ಲಾ ಮಾಸ್ಕಾ ಮಿಸ್ಲಿನಾ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಅಂದ್ರೆ ಹಿಲ್ ಆಫ್ ದಿ ವಿಚ್ ಮಿಸ್ಲಿನಾ ಅಂತ. ಇವತ್ತಿನ ನಮ್ಮ ಕತೆ ಕೂಡ ಇದೇ ಹಾಂಟೆಡ್ ಹಿಲ್ ಸುತ್ತ ಸುತ್ತತ್ತೆ. Cosa c'è? Cosa c'è? Non lo so. Cosa c'è? Non lo so, io ho visto veramente non so, tipo un'ombra, poi... Fermati! Cos'è laggiù? Stai ferma, per favore. L'ho visto anch'io, lo stavo guardando. Aspetta. ಮಿಸ್ಲಿನಾ ಅರ್ಬನ್ ಲೆಜೆಂಡಿಂದ ಇನ್ಸ್ಪೈರ್ ಆಗಿ ಇಟಲಿಯ ಫೇಮಸ್ ಯೂಟ್ಯೂಬರ್ಸ್ ಆದ ಪಾವಲೋ ಮತ್ತು ಡೆಬೋರಾ ತಮ್ಮ ಟೀಮ್ಮೇಟ್ಸ್ ಜೊತೆ ಪಿಡ್ಮಾಂಟ್ನ ಅದೇ ಏರಿಯಾಗೆ ವಿಸಿಟ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಅಲ್ಲಿ ತಲುಪಿದ ತಕ್ಷಣ ಅವರಿಗೆ ಕಾಣಿಸಿದ್ದು ದೊಡ್ಡ ದೊಡ್ಡ ಪಾಳು ಬಿದ್ದ ಬಿಲ್ಡಿಂಗ್ಸ್ ಮತ್ತು ಚರ್ಚ್ಗಳು. ಆ ಜಾಗ ತುಂಬ ವಿಶಾಲವಾಗಿದ್ದರಿಂದ ಇನ್ವೆಸ್ಟಿಗೇಷನ್ ಈಸಿ ಆಗಲಿ ಅಂತ ಅವರು 2 ಗ್ರೂಪ್ ಆಗಿ ಡಿವೈಡ್ ಆಗಿ ಮುಂದೆ ಹೋಗ್ತಾರೆ. Il simbolo del demonio. La capra. Il Baphomet. Guarda. ಆವಾಗ ಪವಲೋ ಚರ್ಚ್ ಒಳಗಡೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಅದೇ ಟೈಮ್ನಲ್ಲಿ ಡೆಬೋರಾ ನೈಟ್ ವಿಷನ್ ಮತ್ತು ಥರ್ಮಲ್ ಕ್ಯಾಮ್ರಾಗಳ ಜೊತೆಗೆ ತನ್ನ ಹ್ಯಾಂಡ್ ಹೆಲ್ಡ್ ಪ್ಯಾರಾನಾರ್ಮಲ್ ಡಿವೈಸ್ ಆ್ಯಪ್ ಯೂಸ್ ಮಾಡಿ ಮಿಸ್ಲಿನಾ ಆತ್ಮ ಅಥವಾ ಅಲ್ಲಿರೋ ಯಾವುದೇ ಎಂಟಿಟಿ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಈ ಮೂಲಕ ಕಮ್ಯುನಿಕೇಟ್ ಮಾಡಿ ಮಿಸ್ಲಿನಾ ಮತ್ತು ಅರ್ಬನ್ ಲೆಜೆಂಡ್ನ ರಿಯಲ್ ಸ್ಟೋರಿ ಏನು ಅನ್ನೋದನ್ನು ಕನ್ಫರ್ಮ್ ಮಾಡೋದು ಅವರ ಮೇನ್ ಪ್ಲ್ಯಾನ್ ಆಗಿತ್ತು. Una luce di sotto. Davide, filma lì. Allora, ragazzi, sarà una coincidenza, ma guarda, lo vedi? Lo spago rosso. Sì. Ok, io l'ultima volta che ho visto uno spago rosso così ero dentro la cappella del cimitero di Darola. Una chiesa devuta a Satana. ಡೆಬೋರಾ ಹೊರಗಡೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಗ ಪಾವಲೋ ಚರ್ಚ್ನ ಒಂದು ಹಾಳು ಬಿದ್ದ ಜಾಗದಲ್ಲಿ ನೇತಾಡ್ತಿದ್ದ ಒಂದು ರೆಡ್ ಸ್ಟ್ರಿಂಗ್ ನೋಡ್ತಾರೆ. ಅದನ್ನು ನೋಡಿದ ತಕ್ಷಣ ಪವಲೋಗೆ ಹಿಂದೊಮ್ಮೆ ಸ್ಮಶಾನದಲ್ಲಿ ನೋಡಿದ್ದ ಸಿತಾನಿಕ್ ರಿಚುವಲ್ಸ್ ನೆನಪಾಗುತ್ತೆ. ಇದರಿಂದ ಪವಲೋಗೆ ಒಂದು ಶಾಕಿಂಗ್ ವಿಷಯ ಅರ್ಥ ಆಗುತ್ತೆ. ಬಹುಶಃ
ಈ ಚರ್ಚನ್ನು ಅದೇ ಸತಾನಿಕ್ ವರ್ಷಿಪ್ಗೋಸ್ಕರ ಯೂಸ್ ಮಾಡ್ತಿದ್ದಾರೆ ಅಂತ. ಅದೇ ಸಮಯದಲ್ಲಿ ಆಚೆ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಡೆಬೋರಾಗೆ ಏನೋ ಒಂದು ಅಪರಿಚಿತ ಶಕ್ತಿಯ ಪ್ರೆಸೆನ್ಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳ ಅನಿಸಿಕೆ ಸುಳ್ಳಾಗಿರಲಿಲ್ಲ, ಯಾಕೆಂದ್ರೆ ಅಲ್ಲಿ ಏನೋ ಒಂದು ಕೆಟ್ಟದ್ದು ನಡೆಯೋ ಲಕ್ಷಣ ಕಾಣಿಸ್ತಿತ್ತು. Come espressione. Perché io stavo pensando, quando abbiamo detto strangolato, non vorrei che lei non dicesse a noi, ma intendesse dire che l'ambos. Non ci minacciava. Stava Perché è uscito qualcosa. Dove? Cosa? Alla finestra. Cosa? Guarda. Oh cavolo! Oh cavolo! Guarda. Oh cavolo! Oh cavolo! Ragazzi, non c'è niente! Non c'è niente! Non c'è niente! Aspettate. Jack, guarda. Ragazzi! Tutto bene? Ragazzi, dove si... ಆ ಶಾಕಿಂಗ್ ವಿಡಿಯೋದಲ್ಲಿ ಏನಾಗಿತ್ತಂದ್ರೆ, ಥರ್ಮಲ್ ಕ್ಯಾಮ್ರಾದಲ್ಲಿ ಡೆಬೋರಾ ಮತ್ತು ಅವಳ ಟೀಮ್ ಮೇಟ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆದ್ರೆ ಸಡನ್ ಆಗಿ ಒಂದು ಆಕೃತಿ ಕರೆಕ್ಟ್ ಆಗಿ ಡೆಬೋರಾ ಹಿಂದೆಯೇ ಕಾಣಿಸ್ಕೊಳ್ಳುತ್ತೆ. ಚರ್ಚ್ ಒಳಗಡೆಯಿಂದ ಯಾರೋ ಇವರನ್ನೇ ಗಮನಿಸ್ತಿದ್ದಾರೇನೋ ಅನ್ನೋ ಹಾಗೆ ಅದು ತುಂಬಾನೇ ಕ್ರೀಪಿ ಆಗಿತ್ತು. ಅದರ ಬೆನ್ನಲ್ಲೇ ಡೆಬೋರಾ ನೈಟ್ ವಿಷನ್ ಕ್ಯಾಮ್ರಾವನ್ನ ಆ ಕಡೆ ತಿರುಗಿಸಿ ಸೂಕ್ಷ್ಮವಾಗಿ ಚೆಕ್ ಮಾಡ್ತಾಳೆ. ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಕಿಟಿಕಿಯ ಒಳಗಡೆ ಇಣುಕಿ ನೋಡಿದ್ರು ಆ ಜಾಗ ಖಾಲಿ ಇರುತ್ತೆ. ಆದರೆ ಈ ಇನ್ಸಿಡೆಂಟನ್ನು ಇನ್ನಷ್ಟು ಕ್ರೀಪಿ ಮಾಡೋ ವಿಷಯ ಏನಂದರೆ, ಇದು ಕರೆಕ್ಟಾಗಿ ಅದೇ ಜಾಗ. ಅಂದರೆ ಸ್ವಲ್ಪ ಸಮಯದ ಮುಂಚೆ ಪವಲೋ ಎಲ್ಲಿ ರೆಡ್ ಸ್ಟ್ರಿಂಗ್ ನೋಡಿದ್ರೋ ಅದೇ ಕಿಟಕಿಯ ಹತ್ತಿರ ಈಗ ಈ ವಿಚಿತ್ರ ಆಕೃತಿ ಕಾಣಿಸ್ಕೊಂಡಿದ್ದು. ಈ ಎನ್ಕೌಂಟರ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅಂದರೆ, ಥರ್ಮಲ್ ಕ್ಯಾಮ್ರಾ ಕೇವಲ ಲೈಟ್ ಮೇಲೆ ಡಿಪೆಂಡ್ ಆಗಲ್ಲ, ಅದು ಟೆಂಪರೇಚರ್ ಬದಲಾವಣೆ ಮತ್ತು ಹೀಟ್ ಸಿಗ್ನೇಚರನ್ನು ಡಿಟೆಕ್ಟ್ ಮಾಡುತ್ತೆ. ಒಂದು ವೇಳೆ ಅಲ್ಲಿ ನಿಜವಾಗಿಯೂ ಯಾರಾದರೂ ಮನುಷ್ಯರು ಅಥವಾ ಪ್ರಾಣಿ ಇದ್ದಿದ್ರೆ ಅದು ನೈಟ್ ವಿಷನ್ ಕ್ಯಾಮ್ರಾದಲ್ಲೂ ಕಾಣಿಸ್ಬೇಕಿತ್ತು. ಆದರೆ ನೈಟ್ ವಿಷನ್ನಲ್ಲಿ ಏನೂ ಕಾಣಿಸ್ದೆ, ಕೇವಲ ಥರ್ಮಲ್ ಕ್ಯಾಮ್ರಾದಲ್ಲೇ ಮಾತ್ರ ಆಕೃತಿ ಸೆರೆಯಾಗಿದ್ದು ಅದು ಒಂದು ಪ್ಯಾರಾನಾರ್ಮಲ್ ಎಂಟಿಟಿ ಅನ್ನೋದಕ್ಕೆ ಸಿಗುವ ಅತಿ ದೊಡ್ಡ ಎವಿಡೆನ್ಸ್. Seja feita a nossa vontade, assim na terra como no céu. O pão nosso de cada dia nos dai hoje. Perdoai as nossas. ಇಡೀ ಟೀಮ್ಗೆ ಆ ಜಾಗದಲ್ಲಿ ಒಂದು ಅಪರಿಚಿತ ಶಕ್ತಿಯ ಪ್ರೆಸೆನ್ಸ್ ಫೀಲ್ ಆಗ್ತಿತ್ತು. ಅದು ಕೊನೆಗೆ ಕ್ಯಾಮ್ರಾದಲ್ಲಿ ಹೀಗೆ ಸತ್ಯವಾಗಿ ಹೊರಬಂತು. ಅಲ್ಲಿ ಕಂಡ ಕೆಂಪು ದಾರಗಳು ಮತ್ತು ಥರ್ಮಲ್ ಕ್ಯಾಮ್ರಾದಲ್ಲಿ ಸಿಕ್ಕ ಎವಿಡೆನ್ಸ್ ನೋಡಿದ ಮೇಲೆ ಒಂದಂತೂ ಸ್ಪಷ್ಟವಾಗುತ್ತೆ. ಆ ಚರ್ಚ್ನಲ್ಲಿ ಯಾರೋ ಸೆತಾನಿಕ್ ರಿಚುವಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ಆ ಕಾರಣದಿಂದಲೇ ಅಲ್ಲಿ ಕೆಲವು ನೆಗೆಟಿವ್ ಎನರ್ಜೀಸ್ ಅಥವಾ ಆತ್ಮಗಳು ಆಕರ್ಷಿತವಾಗ್ತಿವೆ. ಬಹುಶಃ ಟೀಮ್ ಫೀಲ್ ಮಾಡ್ತಿದ್ದ ಆ ಭೀಕರ ಶಕ್ತಿಯ ಪ್ರೆಸೆನ್ಸ್ ಅದೇ ಇರಬಹುದು. ಇಡೀ ಇನ್ವೆಸ್ಟಿಗೇಷನ್ ನಲ್ಲಿ ಮಿಸ್ ದಿನಾಳ ಆತ್ಮವನ್ನೇ ನೇರವಾಗಿ ನೋಡಲು ಸಾಧ್ಯವಾಗದಿದ್ದರೂ ಆ ಥರ್ಮಲ್ ಕ್ಯಾಮ್ರಾದಲ್ಲಿ ಸೆರೆಯಾದ ನಿರೀಕ್ಷಿತ ದೃಶ್ಯ ಒಂದು ವಿಷಯವಂತೂ ಕನ್ಫರ್ಮ್ ಮಾಡ್ತು. ಅವರು ಇನ್ವೆಸ್ಟಿಗೇಟ್ ಮಾಡ್ತಿದ್ದ ದಿ ಹಿಲ್ ಆಫ್ ದಿ ವಿಚ್ ಮಿಸ್ ಲೀನಾ ಕೇವಲ ಕಥೆಯಾಗಿರದೆ ನಿಜಕ್ಕೂ ಒಂದು ಹಾಂಟೆಡ್ ಜಾಗ ಅಂತ ಫೀಲ್ ಆಯಿತು. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳು ನಮಗೆ ತುಂಬ ಮುಖ್ಯ. ಆದ್ದರಿಂದ ನಿಮ್ಮ ಸಲಹೆಗಳು ಮತ್ತು ಕಮೆಂಟ್ಗಳನ್ನ ಕೆಳಗೆ ತಪ್ಪದೇ ತಿಳಿಸಿ. ನಾನು ಪ್ರತಿಯೊಬ್ಬರ ಕಮೆಂಟನ್ನು ಓದ್ತೇನೆ ಮತ್ತು ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ವೆಯ್ಟ್ ಮಾಡ್ತಿರ್ತೀನಿ. ಯಾಕೆಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ವಿಡಿಯೋ ಎಂಗೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಇಂತಹ ಡಿಸ್ಟರ್ಬಿಂಗ್, ಡಾರ್ಕ್, ಹಾರರ್ ಮತ್ತು ಕ್ರೈಮ್ ಕಂಟೆಂಟ್ ಇಷ್ಟವಾಗುತ್ತೆ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಆ್ಯಂಡ್ ವಿತ್ ದಿಸ್ ದಿ ಕರ್ಟೈನ್ ಫಾಲ್ಸ್. This is Kakapalaloka signing off.